ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ರಮೀಳಾ ಅವರು ಕ್ರಿಶ್ ರೋಹಿಣಿ ಜೊತೆಗೆ ಇರಲಿ ಅಂತ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಗೋ ಹೊರಟೋಗಿರ್ತಾರೆ. ಆಗ ಮೀನಾ ಕೃಷ್ಣ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಹೋದಾಗ ಕ್ರಿಶ್ ಈ ಮನೆಯಲ್ಲಿ ಇರಲೇಬಾರ್ದು, ಅವನನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಶಾಂತಿ ಗಲಾಟೆ ಮಾಡ್ತಿರ್ತಾಳೆ. ನಂತರ ಮೀನಾ ಕೃಷ್ಣ ಕರ್ಕೊಂಡು ದೇವಸ್ಥಾನ ಹತ್ರ ಹೋದಾಗ ಅಲ್ಲಿ ಕ್ರಿಶ್ ಆಟ ಆಡ್ತಿರ್ತಾನೆ. ಆಗ ಮಂಜ ಅವನ್ನ ನೋಡ್ಕೋತಾ ಕ್ರಿಶ್ ಮಿಷಿನ್ ಹತ್ರ ಎಲ್ಲ ಹೋಗ್ಬಾರ್ದು ಕಣೋ, ಕೈ ಸಿಕ್ಕಾಕೊಬಿಡುತ್ತೆ ಅಂತ ಹೇಳ್ತಿರ್ತಾನೆ. ನಂತರ ನಿನಗೆ ಜ್ಯೂಸ್ ಬೇಕಾ ಕ್ರಿಶ್ ಅಂತ ಮಂಜ ಕೇಳ್ತಿರುವಾಗ ಇದು ಆಪಲ್ ಜ್ಯೂಸ್ ಅಂಕಲ್ ಅಂತ ಕ್ರಿಶ್ ಕೇಳ್ತಾನೆ. ಅಲ್ಲ ಕಣೋ, ಇದು ಕಬ್ಬಿನ ಜ್ಯೂಸು, ಬೇಕಾ ಬೇಡವಾ ಹೇಳು ಅಂತ ಮಂಜ ಕೇಳಿದಾಗ ನನಗ್ ಬೇಡ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಆಗ ಮೀನಾ ಕ್ರಿಶ್ ಮಿಷನ್ ಹತ್ರ ಎಲ್ಲ ಹೋಗ್ಬಾರ್ದು ಕಣೋ, ಇಲ್ಲಿಗೆ ಬಾ ಅಂತ ಕರೆದಾಗ ಆ ಹುಡುಗನ ನೋಡ್ತಿದ್ರೆ ತುಂಬಾ ಹೊಟ್ಟೆ ಉರಿತಿದೆ ಕಣೆ ಮೀನಾ, ಪಾಪ ಅಮ್ಮ ಇಲ್ದೇ ಇರೋ ಹುಡುಗ ಅವನು, ಇವನನ್ನ ಹೀಗೆ ಬಿಟ್ಟೋಗೋದಕ್ಕೆ ಅವ್ರ ಅಜ್ಜಿಗೆ ಹೇಗಾದ್ರೂ ಮನ್ಸು ಬಂತೋ ಏನೋ ಅಂತ ಕುಸುಮವ್ರು ಹೇಳ್ತಿರ್ತಾರೆ. ಏನಕ್ಕ ಇವನ್ನ ನೋಡ್ಕೊಳ್ಳೋದೇ ಇಲ್ವಾ, ಮಗನ ಇಲ್ಲೇ ಬಿಟ್ಟು ಫಾರಿನ್ ಅಲ್ಲಿ ಹೋಗಿ ಏನಕ್ಕ ಸಂಪಾದನೆ ಮಾಡ್ತಾರೆ ಅಂತ ಕನಕ ಕೇಳ್ತಿರುವಾಗ ಅಯ್ಯೋ ಕನಕ, ಮೊದಲು ಇವನಮ್ಮ ಇವ್ರುಗಳ ಸಂಪರ್ಕದಲ್ಲಿ ಇದ್ದಾರಾ ಇಲ್ವಾ ಅಂತ ಕೂಡ ನಮಗೆ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತಾನೂ ನಮ್ಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಏನಕ್ಕೆ ಇವನ ಅಜ್ಜಿ ಇವನ್ನ ನಮ್ಮ ಹತ್ರ ಬಿಟ್ಟೋದ್ರು ಅಂತಾನೂ ನಮ್ಗೆ ಅರ್ಥನೇ ಆಗ್ತಿಲ್ಲ. ಹಾಗೆ ಇವನ್ ವಿಷಯ ಯಾವ್ದು ನಮಗ್ ತಿಳಿತಿಲ್ಲ ಕನಕ, ಎಲ್ಲ ರಹಸ್ಯವಾಗೇ ಇದೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಕನಕ, ಅಕ್ಕ ಹಾಗಾದ್ರೆ ನಾನೊಂದು ಹೇಳ, ಅವ್ರ ಜೊತೆ ಮಾತಾಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದಾಗ ಹೇ ಕನಕ, ಅದೆಲ್ಲ ಏನು ಬೇಡ ಕಣೆ, ಈಗಾಗಲೇ ನಿಮ್ಮ ಬಾವ ಅವ್ರ ಅಜ್ಜಿನ ಹುಡ್ಕೊಂಡು ಹೋಗಿದ್ದಾರೆ, ಕಂಪ್ಲೇಂಟ್ ಏನು ಕೊಡೋದು ಬೇಡ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಮಂಜ, ಅಕ್ಕ ಆ ಅಮ್ಮ ಕಾಣಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಆದ್ರೆ ಬೇಕು ಅಂತಾನೆ ಬಿಟ್ಟೋಗಿದ್ದಾರೆ ಅಂತಂದ್ಮೇಲೆ ಕಂಪ್ಲೇಂಟ್ ಹೇಗೆ ಕೊಡ್ತೀರಾ ಅಂತ ಕೇಳಿದಾಗ ಕಾರಣ ಏನು ಅಂತ ಗೊತ್ತಿಲ್ಲದೆ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ ಕಣೋ, ಅವನಿನ್ನು ಚಿಕ್ಕ ಹುಡುಗ, ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನ್ ಕೇಸಲ್ಲ ಅಂತ ಓಡಾಡ್ಬೇಕಾಗಿ ಬರುತ್ತೆ, ಅವ್ನ ಮನ್ಸಿಗೆ ಅದು ತುಂಬ ನೋವಾಗುತ್ತೆ, ಅದೆಲ್ಲ ಏನು ಬೇಡ ಅಂತ ಮೀನಾ ಹೇಳ್ತಾಳೆ. ನಂತರ ಸ್ವಲ್ಪ ದಿನ ನೋಡೋಣ, ಅವ್ರು ಹುಡುಕ್ತೀನಿ ಅಂತ ಹೇಳಿದಾರಲ್ವಾ, ಕಂಡಿಡಿಯೋದಕ್ಕಾಗಲಿಲ್ಲ ಅಂತಂದ್ರೆ ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋಣ ಅಂತ ಮೀನಾ ಹೇಳಿದಾಗ ಅಲ್ಲ ಮೀನಾ, ಆ ಹುಡುಗ ನಿಮ್ಮನೇಲೆ ಇದಾನಲ್ಲ, ಅದಕ್ಕೆ ನಿಮ್ಮ ಮತ್ತೆ ಏನು ಅನ್ಲಿಲ್ವೇನೆ ಅಂತ ಕುಸುಮವ್ರು ಕೇಳ್ತಾರೆ. ಅಯ್ಯೋ ಅಮ್ಮ, ನಿನ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ವಾ, ಅಷ್ಟು ಚಿಕ್ಕ ಹುಡುಗ ಅಂತಾನು ನೋಡಿದೆ, ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಒಂದು ಅಂತಾನೆ ಇರ್ತಾರಮ್ಮ, ಅವನ್ನ ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರೆ ಅಂತ ಮೀನಾ ಹೇಳಿದಾಗ ಹಾಗಾದ್ರೆ ನಮ್ಮನೆಗೆ ಕರ್ಕೊಂಡು ಬಂದು ಬಿಟ್ಬಿಡು ಮೀನಾ, ನಾನೇ ಅವನ್ನ ನೋಡ್ಕೋತೀನಿ ಅಂತ ಕುಸುಮವ್ರು ಹೇಳ್ತಾರೆ. ಅಮ್ಮ, ನಿನ್ಗೆ ಅಲ್ಲಿ ತುಂಬಾ ಕೆಲಸ ಇದೆ, ಅದು ಅಲ್ಲದೆ ನೀನ್ ಬೇರೆ ಹೂ ಕಟ್ತಿರ್ತೀಯ, ಮಂಚ ಬೇರೆ ಕೆಲ್ಸಕ್ಕೆ ಹೋಗ್ತಾನೆ, ಮನೇಲಿ ಬೇರೆ ಯಾರು ಇರಲ್ಲಮ್ಮ, ಕಷ್ಟ ಆಗುತ್ತೆ. ಕ್ರಿಶ್ ಮನೇಲಿರೋದು ಅತ್ತೆಗೆ ಮಾತ್ರ ಇಷ್ಟ ಇಲ್ಲ ಅಷ್ಟೇನೆ, ಆದ್ರೆ ಮಾವ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅವನನ್ನ ಸ್ಕೂಲಿಗೆ ಮಾವನೇ ಕರ್ಕೊಂಡು ಹೋಗ್ತಾರೆ, ನಮ್ಮ ಜೊತೆಲೇ ಇರ್ಲಿ ಬಿಡಮ್ಮ ಅಂತ ಮೀನಾ ಹೇಳಿದಾಗ ಅಕ್ಕ ನಾನೊಂದು ಐಡಿಯಾ ಹೇಳ ಅಂತ ಮಂಜ ಕೇಳ್ತಾನೆ. ಏನು ಅದು ಅಂತ ಮೀನಾ ಕೇಳಿದಾಗ ಅವ್ರ ಅಜ್ಜಿ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ಬಿಡೋಣ, ನಾನು ನನಗೆ ಗೊತ್ತಿರೋ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಕಳಿಸ್ಬಿಡ್ತೀನಿ, ಯಾರಾದರೂ ಇವ್ರನ್ನ ನೋಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರೆ ಆಯ್ತು, ಆಗ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಅಂತ ಮಂಜ ಹೇಳ್ತಿರ್ತಾನೆ. ನೀನು ಹೇಳಿದ ಐಡಿಯಾ ಏನೋ ಚೆನ್ನಾಗಿದೆ ಕಣೋ ಮಂಜ, ಆದ್ರೆ ಅವ್ರ ಅಜ್ಜಿ ಫೋಟೋನೇ ನಮ್ಮ ಹತ್ರ ಇಲ್ವಲ್ಲ ಅಂತ ಮೀನಾ ಹೇಳಿ ಸರಿ ಬಿಡು, ಆ ಫೋಟೋನ ರೆಡಿ ಮಾಡಿ ನಾನು ನಿನಗೆ ಕಳಿಸ್ತೀನಿ ಅಂತ ಮೀನಾ ಹೇಳಿದಾಗ ಅಕ್ಕ ನನಗೂ ಆ ಫೋಟೋ ಕಳ್ಸಕ್ಕ, ನನಗೂ ಗೊತ್ತಿರೋರ್ಗೆಲ್ಲ ಕಳಿಸಿ, ಸಿಕ್ಕಿದ್ರೆ ನಮ್ಗೆ ಹೇಳಿ ಅಂತ ನಾನು ಕೂಡ ಹೇಳ್ತೀನಿ, ಅವರು ಕೂಡ ಡ್ಯೂಟಿಗೆ ಹೋಗಿರ್ತಾರಲ್ವಾ, ಅವ್ರಿಗೂ ಆ ಫೋಟೋ ಕಳಿಸಿದ್ರೆ ಆದಷ್ಟು ಬೇಗ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಕನಕ ಹೇಳ್ತಿರ್ತಾಳೆ. ಸರಿ ಕನಕ, ನಾನು ಆದಷ್ಟು ಬೇಗ ಫೋಟೋ ರೆಡಿ ಮಾಡಿ ಕಳಿಸ್ತೀನಿ ಅಂತ ಮೀನಾ ಹೇಳಿದಾಗ ಅಕ್ಕ ನಾನೊಂದು ಹೇಳೋದನ್ನ ಮರ್ತೋಗಿದ್ದೆ, ಅವ್ರಿಗೆ ಇನ್ನೂ ಸ್ವಲ್ಪ ದಿವಸದಲ್ಲೇ ಪ್ರಮೋಷನ್ ಆಗ್ತಿದೆ ಅಕ್ಕ ಅಂತ ಕನಕ ಹೇಳ್ತಾಳೆ. ಹೌದಾ ಕನಕ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೆ, ನನ್ನ ಮಕ್ಕಳು ಎಲ್ಲಿರ್ತಾರೋ ಅಲ್ಲೆಲ್ಲ ಏಳ್ಗೆನೆ ಆಗ್ತಿರುತ್ತೆ. ನಮ್ಮ ದೊಡ್ಡಳ್ಳಿ ಅಂದ್ರೆ ನೋಡು, ಮದ್ವೆ ಆಗೋದಕ್ಕೂ ಮುಂಚೆ ಸಾಧಾರಣವಾಗಿದ್ರು, ಮೀನನ್ ಮದ್ವೆ ಆದ್ಮೇಲೆ 2 ಕಾರ್ ಓನರ್ ಆಗಿದ್ದಾರೆ ಅಂತ ಕುಸುಮವ್ರು ಹೇಳ್ತಿರ್ತಾರೆ. ಆಗ ಮೀನಾ, ಅಯ್ಯೋ ಅಮ್ಮ, ಅವ್ರ ಎದುರಿಗೆ ಈ ರೀತಿ ಎಲ್ಲ ಹೇಳ್ಬಿಟ್ಟಿಯಾ, ಆಮೇಲೆ ನಿಮ್ಮ ಮಗಳೇನ ಅಲಾವುದ್ದೀನ್ ದೀಪನ ಅಂತ ಕಿಂಡಲ್ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ ಪರವಾಗಿಲ್ಲ ಮೀನಾ, ಅಳಿಯಂದ್ರ ಜೊತೆಗೆ ಸೇರಿ ಚೆನ್ನಾಗೆ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ ಅಂತ ಕುಸುಮವ್ರು ಹೇಳ್ತಿರ್ತಾರೆ. ಅವ್ರ ಜೊತೆನೇ ಇರ್ತೀನಲ್ಲಮ್ಮ ಅದಕ್ಕೆ ಅಂತ ಮೀನಾ ಹೇಳಿದಾಗ ಆಂಟಿ ಟೈಮ್ ಆಗ್ತಿದೆ ಮನೆಗೆ ಹೋಗೋಣ ಅಂತ ಕ್ರಿಶ್ ಹೇಳ್ತಿರೋವಾಗ ಇನ್ನು ಸ್ವಲ್ಪ ಹೊತ್ತು ಇದ್ದೋಗೋಣ ಕ್ರಿಶ್ ಇರು ಅಂತ ಮೀನಾ ಹೇಳ್ತಿರ್ತಾಳೆ. ಆಂಟಿ ನನ್ಗೆ ಹೋಮ್ವರ್ಕ್ ಇದೆ ಅಂತ ಕ್ರಿಶ್ ಹೇಳಿದಾಗ ಏನೋ ಕ್ರಿಶ್, ಎಲ್ಲರೂ ಹೋಮ್ವರ್ಕ್ ಮಾಡಬೇಕು ಅಂತ ತಪ್ಪಿಸ್ಕೊಂಡ್ರೆ ನೀನು ಉಲ್ಟಾ ಹೇಳ್ತಿದ್ಯಲ್ಲ ಅಂತ ಮಂಜ ಕೇಳ್ತಿರ್ತಾನೆ. ನಂತರ ಮಂಜ, ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ ಕಣೋ, ಕ್ಲಾಸ್ಗೆ ಫಸ್ಟ್ ರ್ಯಾಂಕು ಅಂತ ಮೀನಾ ಹೇಳಿದಾಗ ಓ ಹಾಗಾದ್ರೆ ಒಳ್ಳೆ ಬುದ್ಧಿಶಾಲಿ ಹುಡುಗ ಇವನಿಗೆ ದೃಷ್ಟಿ ತೆಗಿಬೇಕು ಅಂತ ಕುಸುಮವ್ರು ದೃಷ್ಟಿ ತೆಗೆಯುವಾಗ ಕ್ರಿಶ್ ಕೂಡ ಅವ್ರ ತರನೇ ಕುಸುಮ ಅವ್ರಿಗೆ ದೃಷ್ಟಿ ತೆಗೆದಿರ್ತಾನೆ. ಆಗ ಕುಸುಮ ಅವರು ಖುಷಿ ಪಟ್ಟು ಮೀನಾ, ನಿಮ್ಮ ಮತ್ತೆ ಏನಾದ್ರು ಬೈದ್ರು ಅಂತಂದ್ರೆ ಇವನ್ನ ನಮ್ಮನೆಗೆ ಕರ್ಕೊಂಡು ಬಂದು ಬಿಟ್ಬಿಡು ಮೀನಾ ಅಂತ ಹೇಳಿದಾಗ ಈಗ ಅವ್ರು ಬೈತಿದ್ದಾರೆ ಅಂತ ಯಾರಮ್ಮ ಅಳ್ತಾ ಕೂತಿರೋದು ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ, ಅವ್ರಿಗೂ ಮೊಮ್ಮಕ್ಕಳು ನೋಡೋ ವಯಸ್ಸಾಯ್ತಲ್ವೇನೆ, ಇವನನ್ನೇ ಅವ್ರ ಮೊಮ್ಮಗ ಅಂತ ಅನ್ಕೋಬಾರ್ದ ಅಂತ ಕುಸುಮವ್ರು ಹೇಳಿದಾಗ ಹಾಗ ಅನ್ಕೋಬೇಕಾದ್ರೆ ಕೃಷಿ ಒಳ್ಳೆ ದುಡ್ಡಿರೋ ಶ್ರೀಮಂತರ ಮನೆಯಿಂದ ಬಂದಿರ್ಬೇಕಲ್ವೇನಮ್ಮ, ಹಾಗಾದ್ರೆ ಮಾತ್ರ ಅತ್ತೆಗೆ ಅವನ ಮೇಲೆ ತುಂಬಾ ಪ್ರೀತಿ ಬರೋದು, ಆಗ ಇವನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋರು. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ದಿರೋದು ಏನಮ್ಮ ಇದೆ, ದುಡ್ಡಿಗೆ ಬೆಲೆ ಕೊಡೋ ಹಾಗೆ ಅವ್ರ ಮನುಷ್ಯರಿಗೆ ಬೆಲೆ ಕೊಡಲ್ಲಮ್ಮ, ಅವ್ರ ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಸರಿನಮ್ಮ ನಾನು ನಿನ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಕ್ರಿಶ್ ಕೂಡ ಎಲ್ರಿಗೂ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೋಜ ರೋಹಿಣಿನ ಕರ್ಕೊಂಡು ಹೋಟೆಲ್ಗೆ ಬಂದಿರ್ತಾನೆ. ಹಾಗೆ ಅಲ್ಲಿಗೆ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಒಟ್ಟಿಗೆ ಬರ್ತಾರೆ. ಶ್ರುತಿ, ನೀನೇನ್ ಇಲ್ಲಿ ಅಂತ ರವಿ ಕೇಳಿದಾಗ ನೀನ್ ಯಾಕೆ ಬಂದಿದ್ಯೋ, ನಾನು ಅದಕ್ಕೆ ಬಂದಿದ್ದೀನಿ, ಮನೋಜ್ ಅವ್ರು ಬರೋದಕ್ಕೆ ಹೇಳಿದ್ರ ಅಂತ ಶ್ರುತಿ ಕೇಳಿದಾಗ ಹೌದು ಅಂತ ರವಿ ಹೇಳ್ತಾನೆ.
ನನಗೆ ರೋಹಿಣಿ ಕಾಲ್ ಮಾಡಿ ಬರೋದಕ್ಕೆ ಅಂತ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ಏನಕ್ಕೆ ಬರೋಕ್ಕೆ ಹೇಳಿರ್ಬೋದು ಅಂತ ರವಿ ಕೇಳಿದಾಗ ಗೊತ್ತಿಲ್ಲ ರವಿ ಅಂತ ಶ್ರುತಿ ಹೇಳ್ತಾಳೆ. ಸರಿ ಒಳಗಡೆ ಹೋಗಿ ಕೇಳೋಣ ಬಾ ಅಂತ ಶ್ರುತಿ ಹೇಳಿದಾಗ ಸರಿ ಬಾ ಅಂತ ರವಿ ಹೋಗ್ತಿರ್ತಾನೆ. ನಂತರ ಇಬ್ರು ಹೋಟ್ಲ್ ಒಳಗಡೆ ಬಂದು ಮನೋಜ ಅಂತ ರವಿ ಕರೆದಾಗ ಬಾರೋ ರವಿ ಕೂತ್ಕೋಬಾರೋ ಅಂತ ಮನೋಜ ಹೇಳ್ತಾನೆ. ನಂತರ ಸರ್ ಏನ್ ಬೇಕು ಸರ್ ನಿಮ್ಗೆ ಅಂತ ವೇಟರ್ ಬಂದು ಕೇಳಿದಾಗ ಸಮಸ್ಯೆಗೆ ಸೊಲ್ಯೂಷನ್ ಬೇಕು ಅಂತ ಮನೋಜ ಹೇಳ್ತಿರ್ತಾನೆ. ಆಗ ರವಿ ಇಲ್ಲೋ ಮನೋಜ ಅವ್ರು ತಿನ್ನೋದಕ್ಕೆ ಏನ್ ಬೇಕು ಅಂತ ಕೇಳ್ತಿದ್ರು ಕಣೋ ಅಂತ ಹೇಳಿ 5 ನಿಮಿಷ ಇರಿ ಸರ್ ಆಮೇಲೆ ಹೇಳ್ತೀವಿ ಅಂತ ರವಿ ಹೇಳಿ ಕಳಿಸ್ತಾನೆ. ಆಗ ಶ್ರುತಿ ರೋಹಿಣಿ ಅವರೇ ನನ್ನ ಯಾಕೆ ಫೋನ್ ಮಾಡಿ ಕರ್ಸಿದ್ರಿ ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ಶ್ರುತಿ, ಮನೋಜ್ ಅವರು ಫೋನ್ ಮಾಡೋದಕ್ಕೆ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ, ಏನೋ ಮಾತಾಡ್ಬೇಕು ಅಂತ ನನ್ನ ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಮನೆಗೆ ಬಂದು ಮಾತಾಡ್ಬೋದಾಗಿತ್ತು ಅಲ್ವೇನೋ, ಅಷ್ಟೊಂದು ಅವಸರ ಏನೋಯ್ತು, ಇಲ್ಲಿಗೆ ಯಾಕೋ ಬರೋದಕ್ಕೆ ಹೇಳಿದೆ ಅಂತ ರವಿ ಕೇಳಿದಾಗ ನಮ್ಮ ಮನೇಲಿ ಏನ್ ನಡೀತಿದೆ ಅಂತ ನಿನ್ಗೆ ಗೊತ್ತಿಲ್ವೇನೋ ಅಂತ ಮನೋಜ ಕೇಳ್ತಾನೆ. ಮನೇಲಿ ತುಂಬಾ ವಿಷಯ ನಡೀತಿದೆ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ಅಂತ ರವಿ ಕೇಳಿದಾಗ ಈಗ ನಮ್ಮ ಮನೇಲಿ ನಡೀತಿರೋ ದೊಡ್ಡ ಸಮಸ್ಯೆನೇ ಹುಡುಗ ಕೃಷಿ ಅಂತ ಮನೋಜ ಹೇಳ್ತಿರೋವಾಗ ರವಿ ಶ್ರುತಿ ಇಬ್ರು ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ. ಪಾಪ ಅವನಿನ್ನು ಚಿಕ್ಕ ಹುಡುಗ, ಅವನಿದ್ರೆ ಮನೇಲಿ ಎಲ್ರು ಖುಷಿಯಾಗಿರ್ತಾರೆ, ಅವನನ್ನ ಯಾಕೆ ಸಮಸ್ಯೆಗಳ ಲಿಸ್ಟಲ್ಲಿ ಸೇರಿಸ್ತಿದ್ದೀರಾ ನೀವು ಅಂತ ಶ್ರುತಿ ಕೇಳಿದಾಗ ಅವನಿಂದ ದೊಡ್ಡ ಸಮಸ್ಯೆ ಆಗ್ಬಾರ್ದು ಅಂತಾನೆ ನಿಮ್ನೆಲ್ಲ ಕರೆಸಿರೋದು, ನೋಡಿ ಅವನ್ನ ಬಿಟ್ಟು ಅವ್ರ ಅಜ್ಜಿ ಹೊರಟೋಗ್ಬಿಟ್ರು ಅಂತ ಮನೋಜ ಹೇಳ್ತಿರುವಾಗ ಏನೋ ಅವ್ರು ಸತ್ತೋಗ್ಬಿಟ್ರು ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ಇಲ್ಲ ಅವ್ರು ಹೊರಟೋಗ್ಬಿಟ್ರು ಅಂತ ಮನೋಜ ಹೇಳಿದಾಗ ಎರಡು ಒಂದೇ ಅಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ಅವ್ನು ಪೂರ್ತಿ ಹೇಳೋವರೆಗೂ ಸುಮ್ಮನಿರು ಅಂತ ರವಿ ಹೇಳಿದಾಗ ಅವ್ನ ಅಜ್ಜಿ ಕಾಣ್ತಿಲ್ಲ ಕಣೋ ಅಂತ ಮನೋಜ ಹೇಳ್ತಾನೆ. ಹೌದಾ ಹಾಸ್ಪಿಟ್ಲಲ್ಲಿ ತಾನೇ ಅವ್ರು ಇದ್ದಿದ್ದು ಅಂತ ರವಿ ಕೇಳಿದಾಗ ಈಗ ಅವ್ರು ಕಾಣ್ತಿಲ್ಲ ಕಣೋ, ಎಲ್ಲೋದ್ರು ಅಂತ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಏನೋ ಕೃಷ್ಣ ಬಿಟ್ಬಿಟ್ಟು ಹೊರಟೋಗ್ಬಿಟ್ರ ಅಂತ ರವಿ ಕೇಳಿದಾಗ ಹೌದು ಕಣ ಅವನ್ನ ಬಿಟ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಮನೋಜ ಹೇಳ್ತಾನೆ. ಮತ್ತೆ ರವಿ ಅದ್ ಹೇಗೋ ಹೊರಟೋಗ್ಬಿಟ್ರು ಅಂತ ಕೇಳಿದಾಗ ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೋ ಅಂತ ಮನೋಜ ಹೇಳ್ತಾನೆ. ಆಗ ಶ್ರುತಿ ಸರಿ ನಮ್ಮನ್ನ ಯಾಕೆ ಇಲ್ಲಿ ಕರ್ಸಿದ್ರಿ ಅಂತ ಕೇಳಿದಾಗ ರೋಹಿಣಿ ಶ್ರುತಿಗೆ ಅರ್ಥ ಆಗೋ ಹಾಗೆ ನೀನೇ ಹೇಳು ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಮನೋಜನೇ ನೋಡ್ತಿರೋವಾಗ ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ಬೇಡ, ವಿಷಯ ಏನು ಅಂತ ಹೇಳು ಅವ್ರಿಗೆ ಅಂತ ಮನೋಜ ಹೇಳಿದಾಗ ನೀವ್ ಯಾಕೆ ನನ್ನ ಹೋಟೆಲ್ ಕರ್ಕೊಂಡು ಬಂದ್ರಿ ಅಂತ ನನಗೆ ಗೊತ್ತಿಲ್ಲ ಮನೋಜ್, ಶ್ರುತಿನ ಬರೋದಕ್ಕೆ ಹೇಳು ಅಂತ ಹೇಳಿದ್ರಿ, ನಾನು ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ, ಈಗ ನನ್ನನ್ನೇ ಹೇಳಿ ಅರ್ಥ ಮಾಡಿಸು ಅಂತಂದ್ರೆ ನಾನೇನು ಹೇಳಕ್ಕಾಗುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ ನನ್ನನ್ನೇ ಎಲ್ರಿಗೂ ಹೇಳಿ ಅರ್ಥ ಮಾಡಿಸು ಅಂತ ಹೇಳ್ತಿದ್ಯಾ, ಸರಿ ಆಯ್ತು ಬಿಡು ನಾನೇ ಹೇಳ್ತೀನಿ ಅಂತ ಹೇಳಿ ಸರಿ ಬಿಡಿ ಎಲ್ರಿಗೂ ನಾನೇ ಒಟ್ಟಿಗೆ ಹೇಳ್ಬಿಡ್ತೀನಿ. ಈಗ ಕೃಷ್ ಅಜ್ಜಿ ಎಲ್ಗೋ ಓಡೋಟೋಗ್ಬಿಟ್ಟಿದ್ದಾರೆ, ಮತ್ತೆ ಬರ್ತಾರೋ ಇಲ್ವೋ ನನ್ಗಂತೂ ಗೊತ್ತಾಗ್ತಿಲ್ಲ. ಆ ಸೂರ್ಯ ಮೀನಾ ಬೇರೆ ಕೃಷ್ ಅಜ್ಜಿ ಸಿಗೋವರೆಗೂ ಕೃಷ್ ನಮ್ಮನೇಲೇ ಇರ್ಲಿ ಅಂತ ಹೇಳ್ತಿದ್ದಾರೆ, ಅಪ್ಪ ಕೂಡ ಸೂರ್ಯ ಹೇಳಿದ್ದೆ ಸರಿ ಅಂತ ಹೇಳ್ತಿದ್ದಾರೆ, ನನ್ಗಿದು ಸರಿಯಲ್ಲ ಅಂತ ಅನಿಸ್ತಿದೆ ಅಂತ ಮನೋಜ ಹೇಳ್ತಿರುವಾಗ ಆ ಹುಡುಗನ್ಗೆ ಯಾರು ಇಲ್ಲ ಕಣೋ, ಈಗ ಅವನ ಅಜ್ಜಿ ಕೂಡ ಕಾಣಿಸ್ತಿಲ್ಲ, ಅವ್ನು ಎಲ್ಗೋ ಹೋಗ್ತಾನೆ ಇರ್ಲಿ ಬಿಡು ಅಂತ ರವಿ ಹೇಳಿದಾಗ ಅವ್ನಿವಾಗ ಎಲ್ಗೋ ಹೋಗ್ತಾನೆ ಅನ್ನೋದು ನಮ್ಮನೆ ಸಮಸ್ಯೆ ಅಲ್ಲ ಕಣೋ, ಅವ್ನಿವಾಗ ನಮ್ಮನೇಲಿ ಇರೋದೇ ದೊಡ್ಡ ಸಮಸ್ಯೆ ಆಗಿರೋದು, ಅವನಪ್ಪ ಯಾರು ಅಮ್ಮ ಯಾರು ಅಂತ ನಮ್ಗಂತೂ ಏನೂ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ರೋಹಿಣಿ ಕೋಪ ಬಂದು ಮನೋಜ್ ಈಗ ಯಾಕೆ ಈ ವಿಷಯ ಅಲ್ಲ, ಆ ಹುಡುಗನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರಿ ತಾನೆ, ಗೊತ್ತಿಲ್ಲದೆ ಇರೋ ವಿಷಯನೆಲ್ಲ ಇಲ್ಲಿ ಯಾಕೆ ಮಾತಾಡ್ತಿದ್ದೀರಾ, ಈಗ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಮಾತ್ರ ಹೇಳಿ ಅಂತ ಕೇಳಿದಾಗ ಈಗ ಪ್ರಶ್ನೆ ಏನು ಅಂತಂದ್ರೆ ಆ ಹುಡುಗ ಇಲ್ಲಿ ಇರ್ಬೇಕೋ ಬೇಡವೋ ಅನ್ನೋದು, ಖಂಡಿತ ಸೂರ್ಯ ಅವ್ನು ಇಲ್ಲೇ ಇರ್ಲಿ ಅಂತ ಹೇಳ್ತಾನೆ. ಸೂರ್ಯ ಮೀನಾ ಅಪ್ಪ 3 ಜನನು ಆ ಹುಡುಗ ಇಲ್ಲೇ ಇರ್ಲಿ ಅನ್ನೋದಕ್ಕೆ ಓಟ್ ಹಾಕ್ತಾರೆ, ಆದ್ರೆ ಅಮ್ಮ ಅಂತೂ ಬೇಡ ಅಂತಾನೆ ಹೇಳ್ತಾರೆ, ಅವ್ರಿಗೆ ಆಕೃಷ್ ಕಂಡ್ರೆ ಆಗೋದೇ ಇಲ್ಲ, ಇನ್ನು ನಾವು 4 ಜನ ಅಮ್ಮನಿಗೆ ಸಪೋರ್ಟ್ ಮಾಡಿದ್ರೆ ಮೆಜಾರಿಟಿ ನಮ್ಮ ಕಡೆನೇ ಓಟ್ ಬರುತ್ತೆ ಅಂತ ಮನೋಜ ಹೇಳ್ತಿರೋವಾಗ ಹಾಗಾದ್ರೆ ನೀನ್ ನಮ್ಮನ್ನ ಕರೆಸಿದ್ದು ಓಟ್ ಕೇಳಿ ಪ್ರಸಾರ ಮಾಡೋದಕ್ಕ ಅಂತ ರವಿ ಕೇಳ್ತಾನೆ. ಕರೆಕ್ಟಾಗಿ ಹೇಳ್ದೆ ಅಂತ ಮನೋಜ ಹೇಳಿದಾಗ ಈಗ ಅವ್ನು ನಮ್ಮನೇಲಿ ಇರೋದ್ರಿಂದ ನಿನ್ಗೇನೋ ಸಮಸ್ಯೆ ಅಂತ ರವಿ ಕೇಳ್ತಾನೆ. ಅದೇ ಅಲ್ವಾ ಈಗ ಮಗುಗೆ ಯಾರು ಇಲ್ಲ ಅಂತಂದ್ಮೇಲೆ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ಶ್ರುತಿ ಕೇಳಿದಾಗ ಈಗ ಅವ್ನಿಗೆ ಅಮ್ಮ ಅಂತ ಒಬ್ಳಿದಾಳಲ್ಲ, ಅವಳು ಇವನನ್ನ ಬಿಟ್ಟು ಎಲ್ಲೋ ಜಾಲಿಯಾಗಿದ್ದಾಳೆ, ನಾಳೆ ದಿನ ಹುಡುಗನ್ ಏನಾದ್ರು ಆದ್ರೆ ಎಲ್ಲರೂ ನಮ್ಮನ್ನೇ ತಾನೇ ಬಂದ್ ಕೇಳೋದು ಅಂತ ಮನೋಜ ಹೇಳ್ತಾನೆ. ನಿನ್ನ ಯಾರೋ ಬಂದ್ ಕೇಳ್ತಾರೆ, ನಿನ್ಗೇನು ಅಂತ ಸಮಸ್ಯೆ ಆಗೋದು ಅಂತ ರವಿ ಕೇಳ್ತಿರೋವಾಗ ಅವ್ನು ಯಾವಾಗ್ಲೂ ಮನೇಲಿ ಗಲಾಟೆ ಮಾಡ್ತಾನೆ ಇರ್ತಾನೆ ಕಣೋ, ಅದು ತುಂಬಾ ಇರಿಟೇಟಿಂಗ್ ಆಗಿರುತ್ತೆ, ಅಮ್ಮನ್ಗಂತೂ ಅವ್ನಿರೋದು ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳ್ತಿದ್ದೀನಿ ನಾವೆಲ್ಲರೂ ಸೇರಿ ಅವ್ನ ಮನೇಲಿ ಇರಬಾರ್ದು ಅಂತ ಹೇಳೋಣ ಅಂತ ಮನೋಜ ಹೇಳ್ತಾನೆ. ಆಗ ಶ್ರುತಿ ಅಲ್ಲ ಕೃಷ್ ಅಜ್ಜಿ ತಾನೇ ನಮ್ಗೆ ಕಾಣದೇ ಇರೋ ಹಾಗೆ ಎಲ್ಗೋ ಹೋಗಿರೋದು, ಆದ್ರೆ ಅವ್ರ ಅಮ್ಮ ಇನ್ನೂ ಇದಾರಲ್ಲ ಅವ್ರನ್ನ ಮೊದಲು ಕಂಡಿಡೀರಿ ಅಂತ ಹೇಳಿದಾಗ ಅಯ್ಯೋ ಶ್ರುತಿ ಏನ್ ಹೇಳ್ತಿದ್ಯಾ ನೀನು, ಆ ಹುಡುಗನ ಮೇಲೆ ಅವ್ರ ಅಮ್ಮನಿಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದಿದ್ರೆ ಅವಳು ಯಾವತ್ತೋ ಬಂದು ಕರ್ಕೊಂಡು ಹೋಗ್ತಿದ್ಲು, ಆದ್ರೆ ಅವಳನ್ನ ನೋಡಿದ್ರೆ ಹುಡುಗನ ಅಜ್ಜಿ ಹತ್ರ ಬಿಟ್ಟು ಫಾರಿನ್ ಅಲ್ಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೋತಿದ್ದಾಳೆ, ಅವಳಿಗಂತ ಅವನ ಮೇಲೆ ಯಾವ ಅಕ್ರೇನೂ ಇಲ್ಲ ಪ್ರೀತಿನೂ ಇಲ್ಲ, ಇದ್ರಲ್ಲೇ ಗೊತ್ತಾಗ್ತಿಲ್ವಾ ಅವಳು ಎಂತ ಸೆಲ್ಫಿಶು ಅಂತ ಮನೋಜ ಹೇಳ್ತಿರ್ತಾನೆ. ಆಗ ರೋಹಿಣಿ ಪಕ್ಕದಲ್ಲೇ ಕೂತ್ಕೊಂಡು ಮನೋಜ ಹೇಳಿದ್ನ ಕೇಳಿ ಬೇಜಾರು ಮಾಡ್ಕೋತಿರ್ತಾಳೆ. ನಂತರ ಅವಳು ಅವಳ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳಿ ಏನ್ ರೋಹಿಣಿ ನಾನು ಹೇಳಿದ್ದು ಕರೆಕ್ಟ್ ತಾನೆ ಅಂತ ಮನೋಜ ಕೇಳ್ತಾನೆ. ಏನ್ ಹೇಳಿದ್ರಿ ಮನೋಜ್ ಅಂತ ರೋಹಿಣಿ ಕೇಳಿದಾಗ ಹಾಗಲ್ಲ ರೋಹಿಣಿ, ಆ ಹುಡುಗಿ ಮಗುನ ಬಿಟ್ಬಿಟ್ಟು ಹೋಗಿದ್ದು ಲೈಫಲ್ಲಿ ಜಾಲಿಯಾಗಿರ್ಬೇಕು ಅಂತ ತಾನೆ ಅಂತ ಮನೋಜ ಹೇಳಿದಾಗ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಮನೋಜ್, ಆ ಹುಡುಗಿ ಸಿಚುವೇಶನ್ ಹೇಗಿರುತ್ತೋ ಏನೋ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಎಂತ ಸಿಚುವೇಶನ್ ಆದ್ರೆ ಏನು, ಮಗನ ಆ ರೀತಿ ಯಾರಾದ್ರೂ ಬಿಟ್ಟೋಗ್ತಾರಾ, ಈಗ ನೋಡಿದ್ರೆ ಇವ್ನ ಅಜ್ಜಿ ಕೂಡ ಬಿಟ್ಟೋಗ್ಬಿಟ್ಟಿದ್ದಾಳೆ, ಇವ್ರುಗಳೇ ಬಿಟ್ಟೋದ್ಮೇಲೆ ಆ ಹುಡುಗನ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ, ನಾನು ಹೇಳ್ತಿದ್ದೀನಿ ಕೇಳಿ, ಇದೆಲ್ಲ ಸಣ್ಣ ವಿಷಯ ಅಂತ ಅನ್ಕೋಬೇಡಿ, ಆಮೇಲೆ ನಮಗೆ ಪ್ರಾಬ್ಲಮ್ ಆಗೋದು, ಆ ಕೃಷ್ಣ ನಮ್ಮ ಮನೆಯಿಂದ ಆಚೆ ಹೋಗ್ಬೇಕು ಅಷ್ಟೇನೆ, ಅದಕ್ಕೆ ನಾವೆಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕು, ನಮ್ಮ ಫ್ಯಾಮಿಲಿಗೆ ಯಾವ ಸಮಸ್ಯೆನೂ ಬರಬಾರ್ದು, ನಾವೆಲ್ಲ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಾನೆ ಇದನ್ನೆಲ್ಲ ನಿಮ್ಗೆ ಹೇಳ್ತಿದ್ದೀನಿ, ಆ ಸೂರ್ಯ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ ಅಂತ ನಿಮ್ಗೆ ಗೊತ್ತು ತಾನೆ, ಅವ್ನು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕಂತೂ ಆಗೋದಿಲ್ಲ, ಅದಕ್ಕೆ ಆ ಹುಡುಗ ಇಲ್ಲಿರೋದೋ ಬೇಡವೋ ಅನ್ನೋದಕ್ಕೆ ಮನೇಲಿ ನಾನು ಓಟ್ ಶುರು ಮಾಡ್ತೀನಿ, ಅವ್ನ ಮನೇಲಿ ಇರಬಾರ್ದು ಅನ್ನೋದಕ್ಕೆ ನೀವು ಓಟ್ ಹಾಕ್ಬೇಕು ಅಂತ ಮನೋಜ ಹೇಳ್ತಾನೆ. ನಂತರ ಚೆನ್ನಾಗಿ ಯೋಚನೆ ಮಾಡಿ ನಾನು ಹೇಳಿದ್ದು ಸರಿ ಅಂತ ನಿಮ್ಮಿಬ್ಬರಿಗೂ ಅನ್ಸುತ್ತೆ ಅಂತ ಮನೋಜ
ಹೇಳಿ ಸರಿ ನನಗೆ ಟೈಮ್ ಆಯ್ತು ನಾನೇನು ಬರ್ತೀನಿ ಬಾ ರೋಹಿಣಿ ಹೋಗೋಣ ಅಂತ ಮನೋಜ ಹೇಳ್ತಿರೋವಾಗ ಏಯ್ ಮಾತಾಡ್ಬೇಕು ಅಂತ ಹೋಟ್ಲ್ ಕರೆಸಿ ಊಟ ಮಾಡದೆ ಹೋಗೋದೇನೋ ಹೋಟ್ಲವ್ರು ನೋಡಿದ್ರೆ ಏನಂತ ಅನ್ಕೊಳ್ಳೋದಿಲ್ಲ ಅಂತ ರವಿ ಕೇಳ್ತಾನೆ. ಇಲ್ಲ ಕಣೋ ನನಗೇನು ಹಸುವಾಗ್ತಿಲ್ಲ ನಾನಿನ್ ಹೊರಡ್ತೀನಿ ಅಂತ ಹೇಳಿ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಆಗ ಶ್ರುತಿ ರೋಹಿಣಿ ಅವರೇ ನೀವು ಕೂಡ ಮನೇಲಿ ಕ್ರಿಶ್ ಇರಬಾರ್ದು ಅಂತ ಅನ್ಕೋತಿದ್ದೀರಾ ಅಂತ ಕೇಳಿದಾಗ ಗೊತ್ತಿಲ್ಲ ಶ್ರುತಿ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನಿನ್ ಹೊರಡ್ತೀನಿ ಅಂತ ಹೇಳಿ ರೋಹಿಣಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಏನ್ ರವಿ ಈ ರೀತಿ ಹೇಳಿದ್ರು ಅಂತ ಶ್ರುತಿ ಕೇಳಿದಾಗ ನನಗೂ ಏನೂ ಅರ್ಥ ಆಗ್ಲಿಲ್ಲ ಏನಾದ್ರೂ ತಿಂತೀಯ ಈಗ ಅಂತ ರವಿ ಕೇಳ್ತಾನೆ. ಸರಿ ಕಾಫಿ ತರೋದಕ್ಕೆ ಹೇಳು ಅಂತ ಶ್ರುತಿ ಹೇಳಿದಾಗ 2 ಕಾಫಿ ತಗೊಂಡ್ ಬನ್ನಿ ಬ್ರದರ್ ಅಂತ ರವಿ ಹೇಳ್ತಾನೆ. ನಂತರ ಈ ವಿಷಯನೆಲ್ಲ ಮನೋಜ ಫೋನಲ್ಲಿ ಹೇಳಿದ್ರೇನೆ ಸಾಕಾಗ್ತಿತ್ತು. ಹೌದು ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ಅಂತ ರವಿ ಕೇಳಿದಾಗ ಇಲ್ಲಿಗೆ ಬಂದಿದ್ದೆ ವೇಸ್ಟ್ ಅಂತ ಅನ್ಕೋತಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ಬಂದ್ರ ಕ್ರಿಶ್ ಅಜ್ಜಿ ಏನಾದ್ರು ಸಿಕ್ಕಿದ್ರ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಮೀನಾ ಕೇಳಿದಾಗ ಏನು ಗೊತ್ತಾಗಿಲ್ಲ ಮೀನಾ ಆಟೋದವ್ರ ಹತ್ರ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿ ನೋಡ್ದೆ ಯಾವ್ದು ತಿಳಿಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವ್ರ ಮನೆ ಹತ್ರ ಹೋಗಿ ನೋಡ್ಬೇಕಾಗಿತ್ತು ಅಲ್ವೇನ್ರಿ ಅಂತ ಮೀನಾ ಹೇಳಿದಾಗ ಮನೆ ಹತ್ರ ಹೋಗಿ ಸುತ್ತಮುತ್ತ ಎಲ್ಲ ಕೇಳ್ದೆ ಮೀನಾ ಏನು ಗೊತ್ತಾಗ್ಲಿಲ್ಲ ಹಾಗೇನೆ ಹಾಸ್ಪಿಟ್ಲಲ್ಲಿ CCTV ಫುಟೇಜ್ ಕೂಡ ಓಪನ್ ಮಾಡಿಸಿ ನೋಡ್ದೆ ಅಲ್ಲೂ ಕೂಡ ಏನು ಗೊತ್ತಾಗಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ರೀ ಕೃಷ್ಣ ಬಿಟ್ಟು ಅವ್ರ ಅಜ್ಜಿ ಹೇಳ್ದೇನೆ ಕೇಳ್ದೇನೆ ಎಲ್ಲೋಗ್ಬಿಟ್ರು ಅಂತ ಮೀನಾ ಕೇಳ್ತಿರುವಾಗ ಗೊತ್ತಿಲ್ಲ ಮೀನಾ ಆಟೋ ಸ್ಟ್ಯಾಂಡ್ ಅಲ್ಲಿ ವಿಚಾರಿಸಿದಾಗ ಅವ್ರ ಫೋಟೋ ಬೇಕು ಅಂತ ಕೇಳಿದ್ರು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಮಂಜ ಕೂಡ ಅದನ್ನೇ ಹೇಳ್ದಾರಿ ಅವ್ರ ಫೋಟೋ ಸಿಕ್ಕಿದ್ರೆ ನೆಟ್ಟಲ್ಲೆಲ್ಲ ಹಾಕ್ಬಿಡ್ತಾನಂತೆ ಆಗ ಅವ್ರು ಎಲ್ಲಿದ್ದಾರೆ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಅಂತ ಹೇಳ್ದ ಅಂತ ಮೀನಾ ಹೇಳ್ತಾಳೆ. ಆಗ ಅಲ್ಲಿಗೆ ಮನೋಜ ಬಂದು ಸೂರ್ಯ ಇವ್ರ ಅಜ್ಜಿ ಸಿಕ್ಲೇ ಇಲ್ವೇನೋ ಅಂತ ಕೇಳಿದಾಗ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಯೋಚನೆ ಮಾಡ್ತಾ ಪಾಪ ಅಮ್ಮ ಎಲ್ಗೋದ್ರು ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ವೇ ಅಂತ ಅನ್ಕೋತಿರ್ತಾಳೆ. ಆಗ ಮನೋಜ ಅವನ ಅಜ್ಜಿನೇ ಅವನ್ನ ಇಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ ಇವನನ್ನ ಇನ್ನೂ ಇಲ್ಲಿ ಇಟ್ಕೊಳ್ಳೋದು ವೇಸ್ಟ್ ಅಂತ ಹೇಳಿದಾಗ ನಿನ್ನ ಯಾರಾದ್ರೂ ಇವಾಗ ಕೇಳಿದ್ರೆ ನಾವು ಸುಮ್ಮನೆ ನಿಂತ್ಕೊಳ್ಳೋ ಅಂತ ಸೂರ್ಯ ಹೇಳ್ತಾನೆ. ನಂತರ ಕ್ರಿಶ್ ಬಾಯಿಲಿ ಅಂತ ಕರೆದು ಅವನ್ನ ಎತ್ಕೊಂಡು ನಿನ್ನ ಹತ್ರ ಅಜ್ಜಿ ಫೋಟೋ ಏನಾದ್ರು ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಂಕಲ್ ಅಂತ ಕ್ರಿಶ್ ಹೇಳಿದಾಗ ನಿಮ್ಮಮ್ಮನ ಫೋನ್ ನಂಬರ್ ಏನಾದ್ರು ಗೊತ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಆಗ ಕ್ರಿಶ್ ರೋಹಿಣಿ ಮುಖ ನೋಡ್ತಾ ಗೊತ್ತಿಲ್ಲ ಅಂಕಲ್ ಅಂತ ಹೇಳಿದಾಗ ಸರಿ ನಿಮ್ಮಮ್ಮನ ಫೋಟೋ ಏನಾದ್ರು ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಂಕಲ್ ಅದು ಕೂಡ ಅಂತ ಕ್ರಿಶ್ ಹೇಳಿದಾಗ ಏನೋ ನೀನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತೀಯಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆಗ ಮೀನಾ ರೀ ಇವ್ನ ಸ್ಕೂಲಿಗೆ ಸೇರಿಸಬೇಕಾದ್ರೆ ಇವ್ರ ಅಮ್ಮನ ಫೋಟೋನೋ ಅಥವಾ ಅಜ್ಜಿ ಫೋಟೋನೋ ಕೊಟ್ಟಿರ್ತಾರಲ್ವಾ ಅಂತ ಮೀನಾ ಹೇಳಿದ ತಕ್ಷಣನೇ ರೋಹಿಣಿಗೆ ಶಾಕ್ ಆಗುತ್ತೆ. ಅಯ್ಯೋ ನನ್ನ ಬಗ್ಗೆ ಇವ್ರು ಡೀಟೇಲ್ಸ್ ಎಲ್ಲ ಕಂಡಿಡ್ಬಿಟ್ರೆ ಏನ್ ಮಾಡೋದು ಅಂತ ರೋಹಿಣಿ ಅನ್ಕೋತಿರ್ತಾಳೆ. ನಂತರ ಸೂರ್ಯ ಕರೆಕ್ಟಾಗಿ ಹೇಳ್ದೆ ಮೀನಾ ಸ್ಕೂಲಿಗೆ ಸೇರಿಸಬೇಕಾದ್ರೆ ಡೀಟೇಲ್ಸ್ ಫೋಟೋ ಎಲ್ಲ ಕೊಟ್ಟಿರ್ತಾರಲ್ವಾ ಅಲ್ಲೇ ಕೇಳಿ ನೋಡ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ ರೋಹಿಣಿ ಭಯ ಪಟ್ಕೊಂಡು ಮುಗೀತು ಇನ್ನು ನನ್ನ ಕತೆ ಅಂತ ಅನ್ಕೋತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.